ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಸಿದ್ದರಾಮಯ್ಯ ಅವರು ಮುಂದೇನ್ ಮಾಡ್ತಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ಉಳಿತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ದೆಹಲಿ ಮಟ್ಟದಲ್ಲಿ ಆಗ್ತಾ ಇದೆ. ಇವತ್ತು ಇನ್ಫ್ಯಾಕ್ಟ್ ಸಿಎಂ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿ ಆಯ್ತು. ರಾಹುಲ್ ಗಾಂಧಿ ಸಿಎಂ ರ ಬಳಿ ಮಾತನಾಡಿದ್ರು. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂತಹ ಆಹ್ವಾನ ಮತ್ತೆ ಹೋಗಿದೆ. ಮತ್ತೆ ಆಫರ್ ಕೊಟ್ಟಿದ್ದಾರೆ. ರಾಜ್ಯಸಭೆ ಸ್ಥಾನವನ್ನ ಒಪ್ಪಿಕೊಳ್ಳುವಂತೆ ರಾಹುಲ್ ಗಾಂಧಿ ಅವರು ಸಲಹೆಯನ್ನ ಕೊಟ್ಟರು. ಯಾವುದಕ್ಕೂ ನಮಗೆ ನಿರ್ಧಾರವನ್ನ ತಿಳಿಸಿ ಅಂತ ಕೂಡ ಹೇಳಿದ್ದಾರೆ. ಆಫರ್ ಕೊಟ್ಟಿದ್ದೀವಿ, ಎಕ್ಸೆಪ್ಟ್ ಮಾಡಿದ್ರೆ ನಮಗೆ ಖುಷಿ ಇದೆ, ರಿಜೆಕ್ಟ್ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಬಟ್ ರಾಷ್ಟ್ರ ರಾಜಕಾರಣದ ವಿಚಾರದಲ್ಲಿ ರೆಡ್ ಸಿಗ್ನಲ್ ಅನ್ನ ಇಲ್ಲಿ ತನಕ ಸಿದ್ದರಾಮಯ್ಯ ಅವರು ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಇವರ ಅನುಭವವನ್ನ ಬಳಸ್ಕೊಳ್ಬೇಕು ಅಂತ, ಇನ್ನೊಂದು ಪ್ಯಾರಲಲ್ ಆಗಿ ಒಂದು ಪವರ್ ಸೆಂಟರ್ ಸೃಷ್ಟಿ ಆಗೋದು ಹೈಕಮಾಂಡ್ಗೆ ಇಷ್ಟ ಇಲ್ಲ. ಹೀಗಾಗಿ ಇವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಮೂವ್ ಮಾಡಿಕೊಂಡ್ರೆ ಅನುಕೂಲ ಅನ್ನೋದು ಅವರ ಲೆಕ್ಕಾಚಾರ. ಬಟ್ ಸಿದ್ದರಾಮಯ್ಯ ಅವರಿಗೆ ಮನಸ್ಸಿಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ಇನ್ನಿಂಗ್ಸ್ ಮೊದಲು ಸ್ಟಾರ್ಟ್ ಆಗಬೇಕಾಗಿದ್ದೆ ರಾಷ್ಟ್ರ ರಾಜಕಾರಣದ ಮೂಲಕ. ಕ್ಷೇತ್ರವನ್ನ ಮಗನಿಗೆ ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ ಅವರು ಅನ್ನೋದು ಪ್ರಶ್ನೆ. ಸಿದ್ದು ಮುಂದೆ ರಾಜ್ಯಸಭೆ ಸ್ಪರ್ಧೆಯ ಆಟ ಇನ್ನೂ ಕೂಡ ಬಾಕಿ ಉಳಿದಿದ್ಯಾ ಅನ್ನೋ ಕುತೂಹಲ ಇದೆ ಸಹಜವಾಗಿ. ಜೂನ್ 5ರ ಒಳಗೆ ತಮ್ಮ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತಿಳಿಸ್ತಾರ ಅಂತ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ರಾಷ್ಟ್ರ ರಾಜಕಾರಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಬಹುದಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಮತ್ತೊಮ್ಮೆ ಗರಿಗೆದರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ಮತ್ತೆ ಸಂಪರ್ಕದಲ್ಲಿ. ರವೀಶ್, ಅವರು ಇವರನ್ನ ಕನ್ವಿನ್ಸ್ ಮಾಡೋದು, ಇವರು ಅವರನ್ನ ಕನ್ವಿನ್ಸ್ ಮಾಡ್ತಾರಾ ಅನ್ನೋ ಕುತೂಹಲ. ಇಬ್ರಲ್ಲಿ ಯಾರು ಕನ್ವಿನ್ಸ್, ಯಾರನ್ನ ಫೈನಲ್ ಆಗಿ ಮಾಡ್ಬೋದು ಅಲ್ಟಿಮೇಟ್ಲಿ? ಮಮತಾ, ಖಂಡಿತವಾಗಿ ಕೂಡ ಸಿದ್ದರಾಮಯ್ಯ ಒಂದು ಜಾಣ ನಡೆಯನ್ನ ತೋರಿದ್ರು. ಅಂದ್ರೆ ಮಾಧ್ಯಮಗಳ ಮುಂದೆ ನಂಗೆ ರಾಷ್ಟ್ರ ರಾಜಕಾರಣ ಇಷ್ಟ ಇಲ್ಲ, ನಾನು ರಾಜ್ಯಸಭೆಗೆ ಹೋಗೋದಿಲ್ಲ ಅಂತ ಕೂಡ ಇಲ್ಲೇ ರೆಡ್ ಸಿಗ್ನಲ್ ಕೊಟ್ಟು ಮತ್ತೊಮ್ಮೆ ನನ್ನನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮನವೊಲಿಸಬಾರದು ಅನ್ನೋ ದೃಷ್ಟಿಯಿಂದನೇ ಈ ಪ್ಲಾನನ್ನು ಮಾಡಿ ಬಹಿರಂಗವಾಗಿ ಆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟೋದ್ರು. ಆದರೆ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಪ್ರಸ್ತಾಪವನ್ನು ಮತ್ತೆ ಮಾಡಿದ್ದಾರೆ. ಅಂದರೆ ನೀವು ನಿಮ್ಮ ಈಗಾಗಲೇ ನಿರ್ಧಾರ ಏನಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು, ನೀವು ರಾಜ್ಯಸಭೆಗೆ ಬರಲೇಬೇಕು ಅನ್ನೋ ಒತ್ತಡವನ್ನು ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಜೊತೆನೂ ಕೂಡ ನೀವು ಚರ್ಚೆ ಮಾಡಿದ್ದ ಸೂಚಿಸಿದ್ರು. ಕೆ ಸಿ ವೇಣುಗೋಪಾಲ್ ಜೊತೆನೂ ಕೂಡ ಅದೇ ರೀತಿಯ ಚರ್ಚೆ ನಡೆಸಿದ್ದಾರೆ. ಅಂದರೆ ಮಗನ ಕಾರಣಗಳಿಗೋಸ್ಕರವಾಗಿ ಏನಾದರೂ ರಾಜ್ಯಸಭೆಗೆ ಶಿಫ್ಟ್ ಆಗಿಬಿಡ್ತಾರ ಸಿದ್ದರಾಮಯ್ಯ ಅನ್ನೋ ಆಪ್ಷನ್ ಕೂಡ ಇನ್ನೂ ಓಪನ್ ಆಗಿದೆ. ಹಾಗಾಗಿ 5ನೇ ತಾರೀಕು ಒಳಗಡೆ ನನ್ನ ನಿರ್ಧಾರವನ್ನು ನಾನು ಸ್ಪಷ್ಟಪಡಿಸ್ತೇನೆ ಅಂತಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಜೂನ್ 8ನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಕಡೆ ದಿನ ರಾಜ್ಯಸಭೆಗೆ. ಹಾಗಾಗಿ 5ನೇ ತಾರೀಕು ತನಕವೂ ಕೂಡ ಈ ಒಂದು ನಿರ್ಧಾರವನ್ನು ಪರಿಶೀಲನೆ ಮಾಡುವಂಥ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅಂದರೆ ವರ್ಣಾ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಪುತ್ರನಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಮತ್ತೆ ಅವರು ರಾಜ್ಯಸಭೆಗೆ ಹೋದಂಥ ಸಂದರ್ಭದಲ್ಲಿ ಈಗಲೇ ಪುತ್ರನನ್ನು ಗೆಲ್ಲಿಸ್ಕೊಂಡ್ರೆ ಮುಂದೆಯೂ ಕೂಡ ಒಂದು ರೀತಿಯಲ್ಲಿ ಆದಿ ಸಲೀಸಾಗುತ್ತೆ ಅನ್ನೋ ಒಂದು ಕೂಡ ಪ್ಲಾನ್ ಇದೆ. ಹಾಗಾಗಿ ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕಾಗುತ್ತೆ. ಹಾಗಾಗಿ ರಾಜ್ಯಸಭಾ ಆಪ್ಷನ್ ಏನಿದೆ ಅದನ್ನು ಸಂಪೂರ್ಣವಾಗಿ ಇನ್ನೂ ಕೂಡ ಕ್ಲೋಸ್ ಮಾಡಿಲ್ಲ, ಓಪನ್ ಆಗೇ ಬಿಟ್ಕೊಂಡಿದ್ದಾರೆ. ಜೂನ್ 5ನೇ ತಾರೀಕು ಅದನ್ನು ಸ್ಪಷ್ಟಪಡಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿರಿ. ನೋಡಿ, ರಾಜ್ಯಸಭೆ ವಿಚಾರ ಅನ್ನೋದು ಆಯ್ಕೆ ಮುಖ್ಯಮಂತ್ರಿಗಳಿಗೆ. ರಾಜೀನಾಮೆ ವಿಚಾರದಲ್ಲಿ ಆಯ್ಕೆ ಮಾಡೋ ಆಪ್ಷನ್ ಇರಲಿಲ್ಲ, ಬಟ್ ರಾಜ್ಯಸಭೆ ವಿಚಾರದಲ್ಲಿ ಇದೆ. ಆಯ್ಕೆ ಯಾವುದನ್ನು ಮಾಡ್ತಾರೆ ಅನ್ನೋದು ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇದೆ. ನಾವಾಗಲೇ ಹೇಳ್ತಾ ಇದ್ವಿ, ಎಲ್ಲ ಸರಿಯಾಗಿದ್ದಿದ್ರೆ ಇವರು ರಾಷ್ಟ್ರ ರಾಜಕಾರಣದ ಮೂಲಕನೇ ಎಂಟ್ರಿ ಕೊಡಬೇಕಾಗಿತ್ತು ರಾಜಕಾರಣಕ್ಕೆ.